ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಮೊದಲು ಫ್ರಿಡ್ಜ್ ಒಳಗಿದ್ದೆಲ್ಲ ಪ್ಲೇಟ್ಸು ಬಾಕ್ಸಸ್ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಫ್ರಿಡ್ಜು ತುಂಬ ಮೆಸ್ಸಿಯಾಗಿತ್ತು, ಅದಕ್ಕೆ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪ್ಲೇಟ್ಸ್ ಮತ್ತು ಬಾಕ್ಸಸ್ನ ಎಲ್ಲನೂ ಕೂಡ ಸ್ವಚ್ಛವಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೀಟಾಗಿ ಆರ್ಗನೈಸ್ ಮಾಡ್ತಿದ್ದೀನಿ. ಹಾಗೆ ನಾನು ಆನ್ಲೈನಿಂದ ಫ್ರಿಡ್ಜ್ ಕವರ್ಸ್ ತರಿಸಿದ್ದೆ. ಯಾಕಂದರೆ ಸ್ಕ್ರ್ಯಾಚಸ್ ಬೀಳ್ತವೆ, ತರಕಾರಿ ಬಾಕ್ಸ್ ಅದನ್ನೆಲ್ಲ ಇಟ್ಟಾಗೆ ಸ್ಕ್ರ್ಯಾಚಸ್ ಬೀಳ್ತವೆ ಅಂತ ಈ ಥರ ಕವರ್ಸ್ ತರಿಸಿದ್ದೀನಿ. ಹಾಗೆ ಇಲ್ಲಿ ನಾನು ತರಕಾರಿಗಳನ್ನು ತಂದು ಇಟ್ಟಿದ್ದೀನಿ. ಟ್ರೇಯಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಳ್ಳುಳ್ಳಿನ ಹಾಕಿ ಜೋಡಿಸ್ಕೊತಿದ್ದೀನಿ. ಹಾಗೆ ಇಲ್ಲಿ ಒಂದೊಂದಾಗಿ ನೀಟಾಗಿ ಬಾಕ್ಸ್ಗಳಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ನಾವು ತರಕಾರಿ ತಂದು ಹಾಗೆ ಹಾಕಿದರೆ ಬೇಗ ಸ್ಪೈಲ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಬಾಕ್ಸಸ್ಸು ಮತ್ತು ಈ ಥರ ಫ್ಲಿಪ್ ಕವರ್ಸು ತಂದಿಟ್ಟರೆ ತುಂಬ ಯೂಸ್ಫುಲ್ಲಾಗಿರುತ್ತೆ. ಆಮೇಲೆ ತರಕಾರಿ ಕೂಡ ಫ್ರೆಶ್ ಆಗಿರುತ್ತೆ, ಫ್ರಿಡ್ಜು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಬಟಾಣಿ, ಸೌತೆಕಾಯಿ, ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಎಲ್ಲನೂ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಹಾಕಿ ಅರೇಂಜ್ ಮಾಡಿದ್ದೀನಿ. ಈ ಥರ ಫ್ಲಿಪ್ ಕವರ್ಸಲ್ಲಿ ಕೂಡ ಈ ಥರ ಟೊಮೆಟೊ ಈ ಥರ ತರಕಾರಿ ಕೂಡ ಹಾಕಿಟ್ಟಿದ್ದೀನಿ. ಫ್ರೆಶ್ ಆಗೂ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ನೀಟಾಗಿರುತ್ತೆ. ಅಷ್ಟೊಂದು ಖರ್ಚು ಮಾಡಿ ಫ್ರಿಡ್ಜ್ ತಂದಿರ್ತೀವಿ, ಈ ಥರ ಎಲ್ಲ ಇಟ್ಟಾಗೆ ಅದು ಒಂಥರ ಲುಕ್ಕು ಚೆನ್ನಾಗಿರುತ್ತೆ. ಫ್ರಿಡ್ಜ್ ಕೂಡ ನಮಗೂ ನೋಡೋಕ್ಕೂ ತುಂಬ ಸ್ಯಾಟಿಸ್ಫೈಯಿಂಗ್ ಇರುತ್ತೆ, ಖುಷಿ ಇರುತ್ತೆ. ಹಾಗೆ ಈ ಥರ ಜೋಡಿಸ್ಕೊಂಡೆಲ್ಲ ಇಟ್ಟಿದ್ದೀನಿ. ಹಾಗೆ ಫ್ರಿಡ್ಜಲ್ಲೆಲ್ಲ ಇಟ್ಟು ಜೋಡಿಸ್ಕೊಂಡೆ ಇಡ್ತಿದ್ದೀನಿ. ಫ್ರಿಡ್ಜೆಲ್ಲ ಇಡೋದು ಹೊರಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನೀಟಾಗಿ ಡಬ್ಬೆಲ್ಲ ಹಾಕಿ ಆರ್ಗನೈಸ್ ಮಾಡಿ ಇಡ್ತಿದ್ದೀನಿ. ಇದಾಗಿತ್ತೆ ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.